ಇದು ಆರ್ ಕನ್ನಡ ಸುದ್ದಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಲೋಕಾಯುಕ್ತ ರೈಡ್ ಸಂದರ್ಭದಲ್ಲಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕಂತೆ ನೋಟು ಪತ್ತೆಯಾಗಿದೆ. ಉಪಲೋಕಾಯುಕ್ತ ಬಿ ವೀರಪ್ಪ ಭೇಟಿ ವೇಳೆ ಇದು ಪತ್ತೆಯಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ ಸಂಜು ಕುಮಾರ್ ಬಳಿ ಇಷ್ಟೊಂದು ಹಣ ಪತ್ತೆಯಾಗಿದೆ. 1 ಲಕ್ಷ ರೂಪಾಯಿ ನಗದು, 1 ಲಕ್ಷ ರೂಪಾಯಿ ಹಣದ ಚೆಕ್ ಎರಡೂ ಕೂಡ ಪತ್ತೆಯಾಗಿದೆ. ಹಣ ಹೇಗೆ ಬಂತು ಅಂತ ವೈದ್ಯಾಧಿಕಾರಿಗಳಿಗೆ ಉಪಲೋಕಾಯುಕ್ತರು ಕ್ಲಾಸ್ ತಗೊಂಡಿದ್ದಾರೆ. ಮಾಹಿತಿ ಕೇಳಿದಾಗ ಈ ಸಂಜು ಕುಮಾರ್ ಅವರು ತಡಬಡಾಯಿಸಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಸುಮೋಟೋ ಕೇಸ್ ದಾಖಲಿಸೋದಕ್ಕೆ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಸೂಚನೆ ಕೊಟ್ಟಿದ್ದಾರೆ. ಅಬ್ಸ್ಟ್ರಕ್ಟಿಂಗ್ ಪಬ್ಲಿಕ್ ಸರ್ವೆಂಟ್ ಫ್ರಮ್ ಡಿಸ್ಚಾರ್ಜಿಂಗ್ ಇಸ್ ಡ್ಯೂಟಿ ಹಾಕ್ಬಿಟ್ಟು ಅವನಿಗೆ ರಿಮೈಂಡ್ ಮಾಡಿ ಹೇಳ್ಬೇಕು. ಸರ್, ಈ ಫೋಟೋ ಎಲ್ಲ ನಮಗೊಂಚೂರು ಕಳಿಸಿ ಸರ್. ಕಳಿಸ್ತೀನಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಯಾತಕ್ಕೋಸ್ಕರ ತಂದ ಹಣ ಇದು? ಲ್ಯಾಬ್ ಟೆಕ್ನಿಷಿಯನ್ ಏನಂತ ಉತ್ತರ ಕೊಟ್ಟರು ಉಪಲೋಕಾಯುಕ್ತರಿಗೆ? ಒಟ್ಟು ದಾಳಿಯ ವೇಳೆ ಏನೆಲ್ಲ ನಡೀತು? ಹೌದು ಶ್ರೀಲಕ್ಷ್ಮಿ, ಕಳೆದ 2 ದಿನಗಳಿಂದ ಬೀದರಲ್ಲಿ ಉಪಲೋಕಾಯುಕ್ತ ವಿ ವೀರಭದ್ರಪ್ಪ ನೇತೃತ್ವದ ತಂಡ ಕಳೆದ ಹಲವು ಕಡೆ ಅಂದ್ರೆ ವಿವಿಧ ಕಡೆ ಏನಾದ್ರು ಭೇಟಿ ನೀಡ್ತಾ ಇದ್ದಾರೆ. ಏಕಾಏಕಿ ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳಿಗ್ಗೆ ಈಗಾಗಲೇ ಕೇಂದ್ರೀಯ ಬಸ್ ನಿಲ್ದಾಣ ಇರ್ಬೋದು, ಓಲ್ಡ್ ಬಸ್ ನಿಲ್ದಾಣ ಇರ್ಬೋದು, ಸುಲ್ತಾನ್ಪುರ್ ಇರ್ಬೋದು, ಹಲವು ಕಚೇರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಇಂದು ಮಧ್ಯಾಹ್ನ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಕೂಡ ಉಪಲೋಕಾಯುಕ್ತರ ತಂಡ ಭೇಟಿ ಕೊಟ್ಟು ವಿವಿಧ ವಾರ್ಡ್ಗಳನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಯಾವಾಗ ಅವರು ಲ್ಯಾಬ್ ಟೆಕ್ನಿಷಿಯನ್ ಕೋಣೆ ಒಳಗಡೆ ಹೋಗ್ತಾರ, ಕೋಣೆ ಒಳಗಡೆ ಹೋದ ಸಂದರ್ಭದಲ್ಲಿ ಅಲ್ಲಿ ಕೂಡ ಪರಿಶೀಲನೆ ಮಾಡ್ತಾರ. ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂಜೀವ್ ಕುಮಾರ್ ಬಳಿ 1 ಲಕ್ಷ ರೂಪಾಯಿ ನಗದು ಪತ್ತೆ ಆಗ್ತಾವ್ರ ಬ್ಯಾಗ್ ಅಲ್ಲಿ. ಅದೇ ರೀತಿ ಒಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸಿದ ನೀನು ಇಷ್ಟು ಹಣ ಎಲ್ಲಿಂದ ಬಂತಪ್ಪ ಅಂತೇಳಿ ಉಪಲೋಕಾಯುಕ್ತರು ಆಕ್ರೋಶ ಪಡಿಸ್ತಾರ. ಆ ಹಣದ ಲೆಕ್ಕ ಕೂಡ ಕೇಳ್ತಾರ, ಅದ್ರ ಹಣದ ಲೆಕ್ಕ ಕೂಡ ಸಿಗಲ್ಲ. ಅದೇ ರೀತಿ ಅವ್ನ ಬ್ಯಾಗಿನಲ್ಲಿ 1 ಲಕ್ಷ ರೂಪಾಯಿ ಚೆಕ್ ಕೂಡ ಪತ್ತೆ ಆಗ್ತದೆ. ಹೀಗಾಗಿ ಉಪಲೋಕಾಯುಕ್ತರು ಸಾಕಷ್ಟು ಒಂದು ಆಕ್ರೋಶ ಪಡಿಸ್ತಾರ. ಆದ್ರೆ ಆ ಒಂದು ಅಲ್ಲೇ ಇದ್ದಂತ ಬ್ರಿಮ್ಸ್ ನಿರ್ದೇಶಕರು ಇರ್ಬೋದು, ಅವ್ರು ಕೂಡ ಎಲ್ಲೋ ಒಂದ್ ಕಡೆ ಯಾವುದೇ ಒಂದು ಉತ್ತರ ಕೊಡದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಅಂತ ಹೇಳ್ಬೋದು. ಅದ್ರ ಹಣದ ಮೂಲ ಏನು, ಹಣ ಎಲ್ಲಿಂದ ಬಂತು ಅಂತ ಹೇಳಿ ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇನ್ನೂ ಕೂಡ ಹೇಳಿಲ್ಲ. ಹೀಗಾಗಿ ಉಪಲೋಕಾಯುಕ್ತರು ಈ ಒಂದು ಸೋಮೋಟೋ ಕೇಸನ್ನ ಹಾಕೊಂಡು ತನಿಖೆ ನಡೆಸುವ ಮೂಲಕ ಈತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಹಣ ಎಲ್ಲಿಂದ ಬಂತು, ಏನಿಲ್ಲ, ಭ್ರಷ್ಟಾಚಾರ ಮಾಡಿದ್ದಾರೆ. ಈಗಾಗಲೇ ನೇಮಕಾತಿಯಲ್ಲಿ ಸಾಕಷ್ಟು ಅಕ್ರಮಗಳ ಆಗ್ತಾ ಇವೆ ಎಂಬುದು ಆರೋಪ ಕೂಡ ಕೇಳಿದ್ರೆ ಬರ್ತಾ ಇದೆ ಬ್ರಿಮ್ಸ್ ಅಲ್ಲಿ. ಹೀಗಾಗಿ ಏನಾಯ್ತು ಏನಿಲ್ಲ ಎಂಬುದು ಸಂಪೂರ್ಣ ತನಿಖೆಗೆ ಉಪಲೋಕಾಯುಕ್ತರು ಸೂಚಿಸಿದ್ದಾರೆ ಅಂತ ಹೇಳ್ಬಹುದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ ಡೀಟೇಲ್ಸ್ಗಾಗಿ.